ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮಿ, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ಅಮ್ಮ, ಇವತ್ತು ಏನೇನಾಯ್ತು ಅಂತ ಗೊತ್ತಾ ನಿನ್ಗೆ? ಆ ಮುದುಕಿ ಅಭಯ್ ಮುಂದೆ ನನ್ ಮುಖವಾಡ ಕಳಚ್ತಾಳ. ನೋ, ಈ ಅಖಿಲ ಮುಂದೆ ಅವಳೇನೇ ಪ್ಲಾನ್ ಮಾಡಿದ್ರು ಎಲ್ಲಾನು ಉಲ್ಟಾನೇ ಆಗೋದು. ನೋಡ್ತಾ ಇರುವಮ್ಮ, ನಿನ್ನ ಜೀವಂತವಾಗಿ ಸುಟ್ಟಾಕಿದ್ರಲ್ಲ ಆ ಶಿವರಾಮನ್ನು, ಅವರನ್ನು ನರಳಿ ನರಳಿ ಸಾಯೋ ಹಾಗೆ ಮಾಡ್ತೀನಮ್ಮ. ಅವ್ರಿಗೆಲ್ಲ ಬದುಕಿರುವಾಗ್ಲೇ ನರಕ ಏನು ಅನ್ನೋದನ್ನ ತೋರಿಸ್ತೀನಿ. ಅದ್ರಲ್ಲೂ ಆ ಅಭಯ್, ಅವನೇ ಆ ಮನೆಗೆ ವಾರಸ್ದಾರ ಅಲ್ವಾ? ಅವನನ್ನ ಬುಗ್ರಿ ಆಡ್ದಂಗ ಆಡಿಸ್ತೀನಿ. ಆದಷ್ಟು ಬೇಗ ನಿನಗ್ ಕೊಟ್ಟಿರೋ ಮಾತನ್ನ ನಾನು ಈಡೇರಿಸ್ತೀನಮ್ಮ. ಅಖಿಲ, ಅಖಿಲ ಎಲ್ಲಿ ಹೋದ್ಲು ಇವಳು? ಅಖಿಲ, 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 ಇಲ್ಲೂ ಇಲ್ವಲ್ಲ. ಎಲ್ಲಿ ಹೋಗ್ಬಿಟ್ಲು ಇವಳು? ಅಭಯ್ ಕಾಣಿಸ್ತಿಲ್ಲ ಅನ್ನೋ ವಿಷಯ ಇವಳಿಗೆ ಹೇಳಕ್ ಬಂದ್ರೆ ಇವಳೇ ಕಾಣಿಸ್ತಿಲ್ವಲ್ಲ. ಎಲ್ಲಿ ಹೋಗಿರ್ಬೋದು? ಅಖಿಲ, ಅಖಿಲ, ಎಲ್ಲಿ ಹೋದ್ಲು ಇವಳು? ರಿಸೀವ್ ಮಾಡಿ. ಇವಳೊಬ್ಳು ಶಕು. ಏಯ್ ಅಖಿಲ, ಎಲ್ಲೇ ಇದೆಯಾ ನೀನು? ಶಕು, ಏನ್ ವಿಷಯ? ಅಲ್ಲ ಕಣಿ, ಮನೆಯಲ್ಲಿ ನೀನು ಕಾಣಿಸ್ತಿಲ್ಲ, ಅಭಯೂ ಕಾಣಿಸ್ತಿಲ್ಲ. ಎಲ್ರು ಎಷ್ಟು ತಲೆ ಕೆಡ್ಸ್ಕೊಂಡಿದ್ದಾರೆ ಗೊತ್ತಾ? ನಾನ್ ಕಾಣಿಸ್ತಿಲ್ಲ ಅಂತ ಎಲ್ಲ ಟೆನ್ಷನ್ ಮಾಡ್ಕೊಂಡಿದ್ದಾರಾ? ಅಯ್ಯೋ, ನೀನ್ ಕಾಣಿಸ್ತಾ ಇಲ್ಲ ಅನ್ನೋ ವಿಷಯನೇ ಮನೇಲಿ ಇನ್ನೂ ಯಾರಿಗೂ ಗೊತ್ತಿಲ್ಲ. ಗೊತ್ತಾದ್ರೂ ಯಾರೂ ತಲೆ ಕೆಡ್ಸ್ಕೊಳಲ್ಲ ಬಿಡು. ಅಭಯ್ ಕಾಣಿಸ್ತಿಲ್ಲ ಕಣೆ, ಅದನ್ನ ಹೇಳೋಣ ಅಂತ ನೀನನ್ನು ಹುಡ್ಕೊಂಡು ರೂಮಿಗೆ ಬಂದೆ. ಆಗ್ಲೇ ಗೊತ್ತಾಗಿದ್ದು ನೀನು ಮನೇಲಿಲ್ಲ ಅಂತ. ಮನೆಯವರೆಲ್ಲ ಅಭಯ್ ವಿಷಯಕ್ಕೆ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ, ನಿನ್ ವಿಷಯಕ್ಕೇನಲ್ಲ. ಸರಿ, ಫೋನ್ ಇಡು. ಒಂದ್ ನಿಮಿಷ. ಯಾಕೆ ರೇಗಾಡ್ತಿದ್ಯಾ? ಅಲ್ವೇ ಅಖಿಲ, ಈ ಮನೆಯಲ್ಲಿ ನನ್ನ ಬಿಟ್ರೆ ನಿನ್ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳಲ್ಲ ಅನ್ನೋ ವಿಷಯ ನಿನಗೂ ಗೊತ್ತಿದೆ ತಾನೆ? ಮತ್ತ್ಯಾಕೆ ಸಿಟ್ ಮಾಡ್ಕೊಳ್ತಿದ್ಯಾ? ಕೋಲ್ ಕೊಟ್ಟು ಹೊಡೆಸ್ಕೊಳ್ಳೋದು ಅಂದ್ರೆ ಇದೇ ಅನ್ಸುತ್ತೆ ನೋಡು. ಸರಿ, ಅದನ್ನೆಲ್ಲ ಬಿಡು. ಅಭಯ್ ಈ ಮನೇಲಿ ಕಾಣಿಸ್ತಿಲ್ಲ. ಅವನ್ ಎಲ್ಲಿದ್ದಾನೆ ಅಂತ ನಿನಗೇನಾದ್ರೂ ಗೊತ್ತಿದ್ಯಾ? ಏಯ್,
ಏನಾಯ್ತೆ ನಿಂಗೆ? ಯಾಕೆ ಒಳ್ಳೆ ರಾಕ್ಷಸಿ ತರ ನಗ್ತಾ ಇದ್ಯಾ? ಹೇ, ಕಟ್ಟೆ ಮಾಡ್ಬಿಟ್ಟಿದ್ದಾಳೆ. ಇತ್ತೀಚೆಗೆ ಇವಳು ಯಾಕೋ ಒಳ್ಳೆ ಸೈಕೋ ತರ ಆಡ್ತಿದ್ದಾಳೆ. ಬಾ, ಯಾರ ಗೊತ್ತು. ಅಯ್ಯೋ ದೇವ್ರೆ, ಅಭಯ್ ಕಾಣಿಸ್ತಿಲ್ವಂತೆ. ಓ ಮೈ ಗಾಡ್. ನನ್ನ ಸೇಡಿನ ಮೊದಲನೇ ಮೆಟ್ಲು ಹತ್ತಾಯ್ತಮ್ಮ. ಸ್ವಿಚ್ ಆಫ್ ಮಾಡ್ಕೊಂಡ್ಯಾ ಅನ್ನತ್ತೆ. ಯಾಕೆ ಹೀಗ್ ಮಾಡ್ತಾನೆ ಇವನು? ಹಿಂದೇನು ಇದೇ ತರ ಡಿಸ್ಟರ್ಬ್ ಆಗಿ ಮನೆ ಬಿಟ್ಟು ಹೋಗಿದ್ದ. ಆವಾಗ್ಲೇ ಅಲ್ವಾ ಅತ್ತೆ ನಮ್ಮ ಊರಿಗೆ ಬಂದಿದ್ದು? ಒಂದ್ಸಲ ಮನೆ ಬಿಟ್ಟು ಹೋದಾಗ ನಿನ್ನನ್ ಕಟ್ಕೊಂಡ್ ಬಂದ. ಈ ಸಲ ಮನೆ ಬಿಟ್ಟು ಹೋಗಿದ್ದಾನೆ. ಅದ್ ಏನಾಗುತ್ತೋ ಏನೋ. ಛೇ, ಅಭಯ್ ಯಾಕೆ ಹೀಗ್ ಮಾಡ್ತಿದ್ದಾನೆ? ನನ್ನ ಮಗನ್ನ ಇದೇ ರೀತಿ ಕಳ್ಕೊಂಡೆ ನಾನು. ಇದುವರೆಗೂ ಅವನೆಲ್ಲ ಹೋಗಿದ್ದಾನೆ, ಏನಾಗಿದ್ದಾನೆ ಅಂತ ಏನು ಗೊತ್ತಾಗ್ತಿಲ್ಲ. ಈಗ ನಾನು ಮೊಮ್ಮಗನನ್ನು ಕಳ್ಕೊಳಕ್ ತಯಾರಿಲ್ಲ. ನಾನೀಗ್ಲೇ ಕಮಿಷನರಿಗೆ ಫೋನ್ ಮಾಡ್ತೀನಿ. ಅಮ್ಮ, ಅಣ್ಣ ಹೋಗಿದ್ದಕ್ಕೂ ಈಗ ಅಭಯ್ ಮನೆ ಬಿಟ್ಟು ಹೋಗಿರೋದಕ್ಕೂ ಏನ್ ಸಂಬಂಧ ಹೇಳು? ನೀನ್ ಸುಮ್ನೆ ಇಲ್ದೇ ಇರೋದನ್ನೆಲ್ಲ ಹೇಳಿ ಎಲ್ರಿಗೂ ಗಾಬರಿ ಮಾಡಿಸ್ಬೇಡ. ಮಾವಂಗ್ ಏನಾಗಿತ್ತು? ಹಲೋ ಸರ್, ನಮಸ್ತೆ. ಓಕೆ ಸರ್, ಥ್ಯಾಂಕ್ ಯು. ಅಮ್ಮಮ್ಮ, ಯಾಕೆ ಹೀಗ್ ಮಾಡಿದ್ರಿ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನನ್ನನ್ನೇ ಕೇಳ್ತಾ ಇದೀಯಾ? ಹೇಳೋ, ಎಲ್ಲಿ ನನ್ ಮೊಮ್ಮಗ? ಹ, ನನಗೇನ್ ಗೊತ್ತು? ಏಯ್, ಅವನು ನಿನಗ್ ಹೇಳ್ದೆ ಏನು ಮಾಡಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು.